ರಾಜಕಾರಣಕ್ಕೆಂದೇ ಕೆಲವೊಮ್ಮೆ ವಿಷಯಗಳನ್ನು ಪ್ರಸ್ತಾಪ ಮಾಡಿಕೊಂಡು ರಾಜಕಾರಣಿಗಳು ಅದನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಹಲುಬಿದರೆ ಪ್ರಯೋಜನ ಇಲ್ಲ. ಬಿಕಾಸ್ ರಾಜಕಾರಣಿಗಳು ಇರುವುದೇ ಅದಕ್ಕಾಗಿ. ರಾಜಕಾರಣಿಗಳಿರುವುದು ಏನಕ್ಕೆ? ರಾಜಕಾರಣವನ್ನು ಮಾಡಲಿಕ್ಕೆ. ಎಲ್ಲ ವಿಚಾರದಲ್ಲೂ ಬೇಳೆ ಮನೆಯಲ್ಲಿ ಬೆಂದರೂ ರಾಜಕಾರಣ, ಬೇಯದಿದ್ದರೂ ರಾಜಕಾರಣ. ಅವರಿರೋದೇ ಅದಕ್ಕೆ. ಅದಕ್ಕೆ ಭಾರತನೂ ಹೀಗೆ ಇರೋದು ಮತ್ತು ಹೀಗೆ ಇರುತ್ತೆ. ಇನ್ನೇನೂ ಆಗಲ್ಲ ಭಾರತದಲ್ಲಿ. ಆದರೆ ರಾಜಕಾರಣ ಮಾಡಿದ ನಂತರ ಎಲ್ಲರೂ ಅವರವರ ರಾಜಕಾರಣಕ್ಕೆ ತಕ್ಕಂತೆ ಮಾತನಾಡುವುದು ಯಾವುದೇ ವಿಷಯ ಬಂದರೂ ಸರಿ. ಪಾಕಿಸ್ತಾನದ ಪರ ಮಾತಾಡುವಂತಹ ಕಂತ್ರಿಗಳು ಕಚಡಗಳಿಂದ ಹಿಡಿದು ಚೈನಾ ಓ ಅಂದರೆ ಆಹಾ ತೀರ್ಥಪ್ರಸಾದ ಎಂದು ಸ್ವೀಕಾರ ಮಾಡುವ ಕೆಲವು ಜನರವರೆಗೂ ಬಂದು ದೇಶದ ಒಳಗಡೆಯ ಸಮಸ್ಯೆಗಳಿಗೆ ಬಂದರೂ ಎಲ್ಲರೂ ಮಾಡೋದೇ. ಈಗ ಮೋದಿ ಹೇಳಿದ್ರು ಅಂತ ಬಿಜೆಪಿ ಅವರೆಲ್ಲ ಆಗೋಯ್ತು ಅಂತ ತಗೊಳಲ್ವಾ? ಹಾಗೆ ಇಂಡಿಪೆಂಡೆಂಟ್ ಥಾಟ್ ಪ್ರಾಸೆಸ್ ಅಥವಾ ಇವೆಲ್ಲ ರಾಜಕಾರಣದ ವಿಷಯ ಅಲ್ಲ ಅನ್ನೋದು ಸತ್ತೋಗಿ ಬಹಳ ವರ್ಷ ಆಗೋಗಿದೆ ಈ ದೇಶದಲ್ಲಿ. ಉಡುಪಿಯಲ್ಲಿ ಆರಂಭಗೊಂಡಿದ್ದ ಈ ಗ್ರೇಟ್ ಹಿಜಾಬ್ ಎಂಬ ಒಂದು ದೊಡ್ಡ ವಿವಾದ, ದಿ ಸೋ ಕಾಲ್ಡ್ ವಿವಾದ, ಈಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಅಂತೆ. ಅಯ್ಯೋ ಮತ್ತೆ ಆಗ್ಬಾರ್ದೆ ರಾಷ್ಟ್ರಮಟ್ಟದಲ್ಲಿ. ಯಾರ್ಯಾರು ಜಮ್ಮು ಕಾಶ್ಮೀರದಿಂದ ಇಲ್ಲಿಯವರೆಗೆ ಆಗ್ಬೇಕು. ನಮ್ಮ ಸೈನಿಕರನ್ನ ರುಂಡ ಚೆಂಡಾಡಿ ಬಾಂಬ್ ಹಾಕಿ ಹೇಡಿಗಳಂತೆ ಮಾಡಿದಾಗ ಏನು ಸತ್ತೋಗಿದ್ರಂತ ಇವರೆಲ್ಲ. ಈ ಕಾಶ್ಮೀರದ ಜಮ್ಮು ಮಾತಾಡ್ತಿರೋ ಇವ್ರುಗಳು ಯಾಕೆ ಅವತ್ತಾಗ್ಲಿಲ್ವಂತೆ ರಾಜಕಾರಣ? ಯಾರು ತುಟಿಕ್ ಪಿಟಿಕ್ ಅಂದಿಲ್ಲ ಅವತ್ತು ನಮ್ಮ ಸೈನಿಕರ ಮೇಲೆ ಬಾಂಬ್ ಹಾಕಿ 60 ಜನನೋ 70 ಜನನೋ ಧ್ವಂಸ ಮಾಡಿದಾಗ ಅದನ್ನು ಅನುಮಾನಿಸಿ ಮಾತನಾಡಿದ್ರಲ್ಲ, ಹಾಗೆಲ್ಲೋಗಿತ್ತು ನಿಮ್ಮ ರಾಜಕಾರಣದ ಪುರುಷತ್ವಗಳು? ಪಕ್ಕದ ನೆರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ನಾವು ಬಾರಿಸ್ಬಿಟ್ಟು ಬಂದಾಗ್ಲೂ ಅಲ್ಲಿ ವೇರ್ ಇಸ್ ದ ಪ್ರೂಫ್ ಅನ್ಕೊಂಡು ಓಡಾಡ್ತಿದ್ವಿ. ಹಾಗೆಲ್ಲೋಗಿತ್ತು ರಾಜಕಾರಣ? ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಇಂಡಿಯಾ. ಹಿಜಬ್ ಪರ ಬ್ಯಾಟಿಂಗ್ ಬೀಸಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಾಳಿ. ಹಿಜಬ್ ಹಾಕುವುದು ಮೂಲಭೂತ ಹಕ್ಕು. ನೋ, ಮೂಲಭೂತ ಹಕ್ಕಲ್ಲ. ಹಿಜಬ್ ಹಾಕುವುದನ್ನು ಮೂಲಭೂತ ಹಕ್ಕು ಅಂತ ಎಲ್ಲೂ ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೆ ತೋರಿಸಿ ಯಾರು ಒಬ್ರು. ಎನಿ ಪ್ಲೇಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ವೇರ್ ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಹಿಜಬ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಯಾರು ಒಬ್ರು ತೋರಿಸ್ರಪ್ಪ ನನಗೆ. ಲೆಟ್ somebody show. What has the constitution said? Under the article 25 of this country, 25ರ ಅಡಿಯಲ್ಲಿ ಕಡಮ ಅಡಿಯಲ್ಲಿ ಹೇಳುತ್ತೆ, ನಿನಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಎಂದರೆ ಅದು ಸ್ವೇಚ್ಛಾಚಾರ ಅಂತ ಅಲ್ಲ. ಫ್ರೀಡಮ್ ಆಫ್ ರಿಲಿಜನ್. ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕವಾಗಿ ಆಚರಿಸಲು ಇರಬಹುದಾದ ಜಾಗಗಳಿಗೆ ಕೊಟ್ಟಿರುವಂಥದ್ದು. ಸ್ಕೂಲ್ ಕಾಲೇಜ್ ಸ್ವೇಚ್ಛಾಚಾರದಲ್ಲ. ಅದಕ್ಕೆ ಆಮೇಲೆ ಬರೋಣ. ಓಕೆ. ಇದು ಇಷ್ಟೆಲ್ಲ ಇಲ್ದಿದ್ದು ವಿವಾದ ಈಗ ಯಾಕೆ ಅಂದ್ರೆ ಇಷ್ಟು ವರ್ಷದಿಂದ ಅಲ್ಲಿ ಹೆಣ್ಮಕ್ಳು ಹಾಕೊಂಡೇ ಹೋಗ್ತಿರ್ಲಿಲ್ವಂತೆ ಆ ಸ್ಕೂಲಲ್ಲಿ. ಈಗ ಇದಕ್ಕಿಂತ ಹಾಕೊಂಡು ಹೋಗ್ತೀವಿ ಅನ್ಬೇಕು ಹಂಗಾರೆ? ಯಾರು ಕೇಳಲ್ಲ ಈ ಪ್ರಶ್ನೆಗಳನ್ನ. ಎಲ್ಲರೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅಂಡ್ ಅದನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ನನ್ನ ಪ್ರಕಾರದಲ್ಲಿ. ಬಿಕಾಸ್ ನೀವು ಮಾಡ್ತಿರೋ ಟ್ವಿಸ್ಟು ರಾಂಗು. ಆಮೇಲೆ ಬರ್ಬೋದು ಅದಕ್ಕೂ. ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ತಡೆಯುವ ಪ್ರಯತ್ನ. ನೋ, ತಡೆಯುವುದಕ್ಕೆ ಈ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದ ವರ್ಗಗಳು, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಪೇ ಮಕ್ಕಳ ಶಿಕ್ಷಣವನ್ನು ತಡೆಯಲಿಕ್ಕೆ ಯಾವ ಬ್ರಹ್ಮನಿಗೂ ಜಾಗ ಇಲ್ಲ ಈ ದೇಶದಲ್ಲಿ. ಆ ಹೆಣ್ಣುಮಕ್ಕಳು ಓದಬೇಕು ಅನ್ನೋದೇ ಎಲ್ಲರ ಬಯಕೆ ಮತ್ತು ಅವರು ಓದ್ತಾನೂ ಇದ್ದಾರೆ. ಓದಕ್ಕೆ ಇಂಟ್ರೆಸ್ಟ್ ಇದ್ದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದವರು ಇದನ್ನು ಹಿಡ್ಕೊಂಡು ಓಡಾಡೋ ಕೆಲಸ ಅವ್ರು ಮಾಡ್ಕೋತಾರೆ. ಯಾರೂ ತಡಿತಾ ಇಲ್ಲ ಅವ್ರನ್ನ. ಶಿಕ್ಷಣ ಮಾಡಬೇಡಿ ಅಂತ ಹೇಳ್ತಿಲ್ಲ. ಶಿಕ್ಷಣವನ್ನು ನಿಮಗೆ ಬೇಕಾದ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾ ಇರೋದು. ನೋಬಡಿ ಇಸ್ ಟೆಲಿಂಗ್ ಯು ಡೋಂಟ್ ಹ್ಯಾವ್ ಟು ಸ್ಟಡಿ. ಎಸ್, ಅದನ್ನ ತಾಲಿಬಾನ್ ಹೇಳಿರೋದು ಅಫ್ಘಾನಿಸ್ತಾನದಲ್ಲಿ ಹೆಣ್ಮಕ್ಳುಗಳಿಗೆ. ದಿ ಸೋ ಕಾಲ್ಡ್ ಜಮ್ಮು ಕಾಶ್ಮೀರದ ಗನಂದಾರಿ ನಾಯಕರಿದ್ದಾರಲ್ಲ, ಟೊಪಿ ಹಾಕೊಂಡು ಬರ್ತಾರಲ್ಲ ಇವ್ರುಗಳು, ಹೋಗಿ ಹೇಳಿ ಅಲ್ಲಿ ಮಾತಾಡ್ಬೇಕು. ಅಲ್ಲಿ ಹೇಳಿ ನಿಮ್ಮ ಹೆಣ್ಮಕ್ಳಿಗೆ. ಎಲ್ಲ ಹೆಣ್ಮಕ್ಳೇ ತಾನೆ ಯಾವ ದೇಶದಲ್ಲಾದ್ರೂ. ಹೇಳಿ ನೋಡೋಣ ಧೈರ್ಯ ಇದ್ರೆ. ಉಸಿರೆತ್ತಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಬಂದು ಇಲ್ಲಿ ಮಾತಾಡ್ತಾರೆ. ಈಗ ಯಾರು ಹೇಳಿಲ್ಲ, ಹೇಳಕ್ಕಾಗಲ್ಲ, ಹೇಳಬಾರ್ದು. ಯು ಹ್ಯಾವ್ ನೋ ಬಿಸ್ನೆಸ್. ಶಿಕ್ಷಣದ ಒಂದು ವೇಳೆ ಕ್ಲಾಸ್ನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳ ಜೊತೆ ಅಥವಾ ಗಂಡು ಮಕ್ಕಳ ಜೊತೆ ಅಥವಾ ಇನ್ಯಾರ್ದೋ ಜೊತೆ ಕೂತ್ಕೊಂಡು ಶಿಕ್ಷಣವನ್ನು ಮಾಡುವಂತಿಲ್ಲ ಅಂದ್ರೆ ದಾಟ್ಸ್ ರಾಂಗ್. ದಟ್ ಇಸ್ ರಾಂಗ್. ಒಬ್ಬ ಟೀಚರು ಹೆಣ್ಣು ಮಕ್ಕಳು ಮುಸ್ಲಿಂ ಹೆಣ್ಣು ಮಕ್ಕಳಿದ್ರೆ ನಾನು ಪಾಠ ಮಾಡಲ್ಲ ಅಂದ್ರೆ ದಾಟ್ ಇಸ್ ರಾಂಗ್. ಅದು ನೀವು ಆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಡ್ಡ ಮಾಡ್ತಾ ಇರೋದು.
ಒಂದು ಹೆಣ್ಣು ಮಗು ಮುಸ್ಲಿಂ ಹೆಣ್ಣು ಮಗಳ ಕ್ವಶನ್ ಪೇಪರ್ನ ಹಿಂದೂದು ಯಾವುದೋ ಟೀಚರ್ ನಾನು ಕರೆಕ್ಟ್ ಮಾಡಲ್ಲ ಅಂದರೆ ದಟ್ ಇಸ್ ರಾಂಗ್, ಬಿಕಾಸ್ ಯು ಕಮ್ ಹಿಯರ್ ಆಸ್ ಎ ಟೀಚರ್, ನಾಟ್ ಆಸ್ ಎ ಹಿಂದೂ ಟೀಚರ್. ದ್ಯಾಟ್ ಇಸ್ ರಾಂಗ್. ಹಾಗಾಗಿ ಶಿಕ್ಷಣಕ್ಕೆ ಯಾರು ಅಡ್ಡ ಹಾಕಿಲ್ಲ ಇಲ್ಲಿಗ. ಸುಮ್ಮನೆ ಅದನ್ನು ಟ್ವಿಸ್ಟ್ ಮಾಡ್ಕೊಂಡು ಮಜಾ ತಗೋತಾ ಇದ್ದೀರಿ ಎಲ್ಲರೂ. ನಿಮ್ಮ ಸುತ್ತಲೂ ರಾಜಕಾರಣಕ್ಕೆ ಅನುಭವಿಸಿ ಆ ರಾಜಕಾರಣದ ಪರಿಣಾಮವನ್ನು. ಒಂದು ವೇಳೆ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರಂತೆ, ಶಿವಕುಮಾರ್ ಒಂಥರ ಹೇಳ್ತಿದಾರಂತೆ, ಹೇಳ್ತಾರೆ. ಒಂದು ವೇಳೆ ಇಫ್ ದಿ ಕಾಂಗ್ರೆಸ್ ಸೋ ಬಿಲೀವ್ಸ್ ಇಟ್ ಮಸ್ಟ್ ಸೇ, ಬಂದು ಹೇಳ್ಬೇಕು ಅದನ್ನ ಆಚೆಯಲ್ಲಿ ನಿಂತ್ಕೊಂಡು, ಇದು ಪಕ್ಷದ ನಿಲುವು. ಹಿಜಾಬ್ ಹಾಕಿಕೊಂಡು ಬರುವುದೋ ಅಥವಾ ಇನ್ನೇನೋ ಹಾಕಿಕೊಂಡು ಬರುವುದೋ ಅಥವಾ ಕೇಸರಿ ಹಾಕೊಂಡು ಬರೋದು ಅಥವಾ ಹಾಕೊಳ್ಳದೆ ಬರೋದು ಅಥವಾ ಅವ್ರು ಹಾಕೊಂಬಂದ್ರೆ ಅದನ್ನು ಬ್ಯಾನ್ ಮಾಡ್ತೀವಿ ಅನ್ನೋದು ಅಥವಾ ಇನ್ನೇನೋ ಟೋಪಿ ಹಾಕೊಂಡು ಬರೋದು ಅಥವಾ ಯಾವುದೋ ನಿಲ್ವಂಗಿ ಹಾಕೊಂಡು ಬರೋದು ಅಥವಾ ಯಾವುದೋ ಇನ್ನೊಂದು ಪೆಟ ಹಾಕೊಂಬತ್ತೀವಿ ಅನ್ನೋದು, ಅದನ್ನು ಹೇಳಿ ದಿಸ್ ಈಸ್ ಮೈ ಸ್ಟ್ಯಾಂಡ್ ಅಂತ ಹೇಳಿ ಪಕ್ಷದವರು. ಇದು ಇಂಡಿವಿಜುವಲ್, ಇದು ಪಕ್ಷ ಅಲ್ಲ. ಏನು ಜನ ಹಿಂಗೆ ಕಳಕ ಬೀಜ ತಿಂತಿರ್ತಾರೆ ಅಂದ್ಕೊಂಡಿದ್ದೀರಾ? ನಾಯಕರುಗಳೊಂದು ಸ್ಟೇಟ್ಮೆಂಟು, ಪಕ್ಷದೊಂದು ಸ್ಟೇಟ್ಮೆಂಟ್ ಅಂತ ಎರಡು ಬೇರೆ ಬೇರೆ, ಹಾಲು ಬೇರೆ ನೀರು ಬೇರೆ ಅಂತ ನೋಡೋಕ್ಕೆ ನೋ, ಹಂಗೆ ನೋಡಲ್ಲ ಜನ. ಅದು ನಿಮ್ಮ ಪಕ್ಷದ ನಿಲುವೆಂದೇ ಪರಿಗಣಿಸ್ತಾರೆ. ಹೌದು, ಅದರ ಅನಾಹುತಗಳು ಏನು ಅನ್ನೋದು ನಿಮ್ಗೆ ಅರಿವಿರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಹೌದು, ನಿಮ್ಗೆ ಅರಿವಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು, ಗೊತ್ತಿಲ್ಲ. ಸ್ಟಿಲ್ ಸಿದ್ದರಾಮಯ್ಯನವರು ಹೇಳಿದ್ರು ಇದು ಅಮಾನವೀಯ, ಹೆಣ್ಣುಮಕ್ಕಳನ್ನ ಒಳಗೆ ಬಿಡ್ತಾ ಇದ್ದಿತ್ತು. ನೋ, ಅಮಾನವೀಯ ಅಲ್ಲ ಅನ್ನೋದು ಸಿದ್ದರಾಮಯ್ಯನವರದು. ರೂಲನ್ನು ಫಾಲೋ ಮಾಡು ಅನ್ನೋದು ಅಮಾನವೀಯವೇ? ಎಷ್ಟು ಬಾರಿ ವಿಧಾನಸೌಧಕ್ಕೆ ಕಣ್ಣೀರು ಹಾಕೊಂಬಂದಿರೋ ಅಂಗನವಾಡಿ ಕಾರ್ಯಕರ್ತೆಯರನ್ನು ನೀವು ಬಿಟ್ಕೊಂಡಿದ್ದೀರಿ? ಅವ್ರು ಕಣ್ಣೀರು ಹಾಕಿಲ್ವಾ? ಅವ್ರನ್ನ ತಡಿಲಿಲ್ವಾ ನೀವು? KR ಸರ್ಕಲ್ ಹತ್ರ ಪೊಲೀಸ್ನವ್ರನ್ನ ಬಿಟ್ಟು ತಡಿಸಿಲ್ವಾ? ಅಥವಾ ಲಾಠಿ ಚಾರ್ಜ್ ಮಾಡಿಲ್ವಾ? ಅಥವಾ ಓಡಿಸಿಲ್ವಾ? ಅದು ಯಾವ ಮಾನವೀಯ? ಅದ್ಯಾಕೆ ಬಿಡಲಿಲ್ಲ ಅವ್ರನ್ನ? ಅವ್ರಿಗೆ ಹಕ್ಕಿಲ್ವಾ ಹಂಗಾರೆ ವಿಧಾನಸೌಧದೊಳಗೆ ಬರೋಕ್ಕೆ? ವಿಧಾನಸೌಧ ಸಿದ್ದರಾಮಯ್ಯನವರು, HR ರಂಗನಾಥ್ ಅಥವಾ ಯಾರ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವ್ರು ಆಸ್ತಿನೇ, ಅದಕ್ಕೆ ಬಿಡಲಿಲ್ಲ? ಅದು ಅಮಾನವೀಯ ಅಲ್ವೇ? ನೋ, ದಟ್ಸ್ ನಾಟ್ ದ ವೇ. ಅದಕ್ಕೊಂದು ರೂಲ್ಸ್, ನಿಯಮ. ಎಕ್ಸಾಕ್ಟ್ಲಿ, ಅದಕ್ಕೊಂದು ನಿಯಮ ಇರುತ್ತೆ. ಹಾಗಾಗಿ ಅದು ಅಮಾನವೀಯತೆ ಬರೋದು ಯಾವಾಗ? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನಾವು ಪಾಠ ಮಾಡಲ್ಲ, ಅಮಾನವೀಯತೆ ಅನುಮಾನವೇ ಇಲ್ಲ. ಹೌದು, ಮುಸ್ಲಿಂ ಹೆಣ್ಣು ಮಕ್ಕಳುಗಳಿಗೆ ವ್ಯವಸ್ಥೆಗಳನ್ನು ಕೊಡುವುದಿಲ್ಲ, ಬಾತ್ರೂಮ್ ಇದೆ ನಾವು ಬಳಸಕ್ ಬಿಡಲ್ಲ, ಅಮಾನವೀಯತೆ ಅನುಮಾನವೇ ಇಲ್ಲ. ಇದಲ್ಲ. ದಿಸ್ ಇಸ್ ಎ ಸೆಲ್ಫ್ ಡ್ರಾನ್ ಕಾಂಟ್ರವರ್ಸಿ ಬೈ ಫ್ಯೂ ಫಾರ್ ದಿ ಸೇಕ್ ಆಫ್ ಫ್ಯೂ ಬೈ ದ ಫ್ಯೂ. ಕೆಲವರು ತಮ್ಮ ಕೆಲ ಹಿತಾಸಕ್ತಿಗಳಿಗೋಸ್ಕರ ಮಾಡಿಕೊಳ್ಳುತ್ತಿರುವುದು ಅಷ್ಟೇ ಇದು. ಅದಕ್ಕೆ ಯಾರ್ಯಾರನ್ನೋ ಎತ್ಕಟ್ಟು ಮಜಾ ನೋಡ್ತಾ ಇದ್ದೀರಿ ಎಲ್ಲರೂ. ಅನುಭವಿಸೋರು ಎಂಡಲ್ಲಿ ಮಕ್ಕಳು, ಎಜುಕೇಷನಲ್ಲಿ. ವೆರಿ ಸಿಂಪಲ್. ಸ್ಟಿಲ್ ಇದು ಸಂವಿಧಾನ ವಿರೋಧಿ ನಡೆ. ಕೇಸರಿ ತನ್ನಿ ಎನ್ನೋಕೆ ಸಿದ್ದರಾಮಯ್ಯ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಎಗರಾಡಿದ್ದಾರೆ ಅವ್ರ ಪಡಗವರು. ಕೇಸರಿ ಶಾಲೆ ಹಾಕೊಳ್ಳೋ ಪದ್ಧತಿ ಯಾವಾಗಿಂದ ಬಂತು ಅಂತಂದ್ರೆ ಓಕೆ, ಆಲ್ ರೈಟ್. ಹಿಜಾಬ್ ಹಾಕೊಂಬಂದಿದ್ದ ಪದ್ಧತಿ ಯಾವಾಗ ಸ್ಕೂಲ್ಗಳಲ್ಲಿ ಕೇಳ್ತಿರೋದು. ಐ ಆಮ್ ನಾಟ್ ಆಸ್ಕಿಂಗ್ ಜನರಲಿ ನೋಬಡಿ ಕ್ಯಾನ್ ಆಸ್ಕ್ ನೀನ್ ಯಾಕೆ ಹಿಜಾಬ್ ಹಾಕೋತಾ ಇದೆಯಾ ಅಂತ. ಯಾರು ಅನ್ಲೆಸ್ ಕಂಟ್ರಿನಲ್ಲಿ, ದೇಶದಲ್ಲಿ ಒಂದು ಕಾನೂನು ಬರೋದಾದ್ರೆ, ಲೈಕ್ ಫ್ರಾನ್ಸ್, ಲೈಕ್ ಬೆಲ್ಜಿಯಂ, ಅಲ್ಲಿ ಹಾಕೊಳ್ಳೇಬೇಕು ಅಂತ ಓಡಾಡೋ, ಲೈಕ್ ಅಫ್ಘಾನಿಸ್ತಾನ್, ಹಾಕೊಳ್ಳೇಬೇಕು ಅಂತ, ಹಾಕೋ ಕೂಡುದು ಅನ್ನೋ ಬೆಲ್ಜಿಯಂ, ಹಾಕೋ ಕೂಡುದು ಅನ್ನೋ ಫ್ರಾನ್ಸ್ ತರ ಕಾನೂನು ಬರೋದಾದ್ರೆ ಪ್ರಶ್ನೆ ಬೇರೆ. ಇಲ್ಲದಿದ್ದರೆ ಯಾವುದೋ ಒಂದು ಹೆಣ್ಣು ಮಗು ತನ್ನ ಪಾಡಿಗೆ ತನ್ನ ಮಾರ್ಕೆಟ್ಗೆ ಹೋಗ್ತೀನಿ ಅನ್ನೋದಿದ್ರೆ, ತರಕಾರಿ ತಗೊಳಕ್ಕೆ ನಾನು ಹಿಜಾಬ್ ಹಾಕೊಂಡು ಹೋಗ್ತೀನಿ ಅಂದ್ರೆ ತಡೆಯಕ್ಕೆ ನಾವ್ಯಾರು? ನಮ್ಮ ದೇಶದಲ್ಲಂತೂ ಇಲ್ಲ, ಸದ್ಯಕ್ಕಂತೂ ಇಲ್ಲ, ನಮ್ಮಲ್ಲಂತೂ ಇಲ್ಲ. ನಾವ್ಯಾರು ಇಲ್ಲಿ ಯಾವಾಗ ಹಾಕೊಂಡ್ಬಂದಿದ್ರೆ ಅಷ್ಟೇ ಶಾಲೆಗೆ? ಏನು 1912 ಮಾರ್ಚ್ 14 8 ಗಂಟೆಯಿಂದ ಹಾಕೊಂಡ್ಬಂದಿದ್ದಾರಾ? ರೆಕಾರ್ಡ್ ಅದು ಇದೆಯಾ ಯಾರ ಹತ್ರ ಅನ್ನೋದಕ್ಕೆ? ಫ್ರಮ್ ವೆನ್? ಹೇಗೆ ಕೇಸರಿ ಶಾಲಿನ ಪದ್ಧತಿ ಇರಲಿಲ್ಲವೋ ಹಾಗೆ ಇದು ಇಲ್ಲದ ಪದ್ಧತಿಯೇ. ಹೌದು, ಎಲ್ಲಿ ಶಾಲೆಗಳಲ್ಲಿ, ಶಾಲಾ ಆವರಣದಲ್ಲಿ, ಕೊಠಡಿಯ ಒಳಗೆ. ನಾಟ್ ಟಾಕಿಂಗ್, ದಯವಿಟ್ಟು ಬೈಫರ್ಕೇಟ್ ಮಾಡ್ಕೊಂಡು ನೋಡಬೇಕು. ಎಲ್ಲಿ ಇದು ಇರಬೇಕು ಅಥವಾ ಇರಬಹುದು ಎಂದು ಜನ ಭಾವಿಸುತ್ತಾರೆ ಅದು ಸರಿ, ಎಲ್ಲಿ ಅಲ್ಲ ಎರಡು ನೋಡ್ಬೇಕು. ಎಲ್ಲಿ ಯಾವತ್ತಿಂದಿತ್ತು ಸ್ಕೂಲ್ಗಳಲ್ಲಿ? ಸಿದ್ದರಾಮಯ್ಯನವರು ಸ್ಕೂಲ್ಗೆ ಹೋಗ್ತಿದ್ದಾಗ ಯಾರು ಹಾಕೊಂಬತ್ತಿದ್ರಂತೆ? ಕರೆಕ್ಟ್. ಅವಾಗ ಬಂದಿಲ್ಲ ಅಂತಂದ್ರೆ ಕೇಸರಿ ಶಾಲ್ದು ಅಷ್ಟೇನೆ. ಹಂಗಾದ್ರೆ ಚುನಾವಣೆ ಹತ್ತಿರವಾಗುತ್ತೆ ಅಂತ ಈ ತರದ ವಿಷಯಗಳನ್ನ ಮುನ್ನೆಲೆಗೆ ತರ್ತಾರೆ ಬಿಜೆಪಿಯವರು. ಎಕ್ಸಾಕ್ಟ್ಲಿ ಮುಂದಕ್ಕೆ ತರ್ತಾರೆ ಅವರು. ನೀವು ಅದಕ್ಕೆ ಟ್ರ್ಯಾಪ್ ಆಗ್ತೀರಿ, ಅದು ನಿಮ್ಮ ಪ್ರಾಬ್ಲಮ್ಮು. ಎಕ್ಸಾಕ್ಟ್ಲಿ ಅವ್ರು ತರ್ತಾರೆ. ಯು ಆರ್ ರೈಟ್, ಮೇ ಬಿ ರೈಟ್, ತರ್ತಾರೆ. ಯಾಕೆ? ಅವ್ರ ರಾಜಕಾರಣ. ಹೇಗೆ ಹಿಜಾಬಿನ ವಿಚಾರದಲ್ಲೋ ಅಥವಾ ಇನ್ನೊಂದು ವಿಚಾರದಲ್ಲೋ ನೀವು ಡಿಫೆನ್ಸ್ ಮಾಡಕ್ಕೆ ಹೋದಾಗ ನಿಮ್ಮ ರಾಜಕಾರಣ ಅವರು ಮಾಡ್ತಾರೆ. ಟ್ರ್ಯಾಪ್ ಆಗ್ತಿರೋದು ಯಾರು? ನೀವೇ ಹಾಕ್ಕೊಳ್ಳಿ. ಅದು ಜನ ಏನು ತೀರ್ಮಾನ ಮಾಡ್ತಾರೋ ಮಾಡ್ಕೋತಾರೆ. ಇದರ ಹಿಂದೆ ಸರ್ಕಾರದ ಕುಮ್ಮಕ್ಕಿದೆ. ಕೇಸರಿ ಮತ್ತು ಹಿಜಾಬ್ ಎರಡೂ ಹಾಕಬೇಡಿ ಅಂದರೆ ಏನು ಅರ್ಥ ಅಂತ ಜಮೀರು. ದೇಶ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ? ಎಲ್ಲೂ ಹೋಗ್ತಿಲ್ಲ ದೇಶ.
ದೇಶ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ದೇಶ ಎಲ್ಲೆಲ್ಲಿಗೋ ಹೋಗೋ ಸಂದರ್ಭಗಳು ನಡೆದಾಗ ಜಮೀರಿಗೆ ನೋವಾಗ್ಲಿಲ್ವೇನು ಪಾಪ? ಕಾಂಗ್ರೆಸ್ಸಿನ ಅಧ್ಯಕ್ಷ ಎಂದು ಕರೆಸಿಕೊಳ್ಳುವಂತಹ ಪಂಜಾಬ್ನಲ್ಲಿ ಈ ದೇಶದ ಸೈನಿಕರ ರಕ್ತವನ್ನು ನೆಕ್ಕಿ ತಿಲಕದಂತೆ ಹಾಕ್ಕೊಂಡು ಮೆರೆದವನನ್ನು ಹೋಗಿ ತಬ್ಗೊಂಬಂದಾಗ ನಿಮ್ಮ ಪಕ್ಷದ ನಾಯಕ ದೇಶವನ್ನು ಎಲ್ಲಿಗೆ ತಗೊಂಡೋಗ್ತಿದ್ದಾನೆ ಅಂತ ಅನ್ನಿಸ್ಲಿಲ್ವಾ ಪಾಪ? ಅವತ್ತು ನೋವಾಗ್ಲಿಲ್ವಾ? ಸೈನಿಕರು ರುಂಡ ಚೆಂಡಾಡಿದಾಗ ನಿಮ್ಮ ಪಕ್ಷದ ನಾಯಕರುಗಳು ಪ್ರಶ್ನೆ ಕೇಳಿದ್ರೆ ಆಗ ನೋವಾಗ್ಲಿಲ್ವಾ? ಈಗ ಮಾತ್ರ ನೋವಾಯ್ತಾ? ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಟ್ರಬಲ್. ಈ ಟ್ರಬಲ್ನಿಂದಾನೇ ತಗಲಾಕೋತಿರೋದು ಈ ದೇಶ. ಇಟ್ ಹಸ್ ಬಿಕಮ್ ಎ ಫ್ಯಾಷನ್ ಫಾರ್ ಸಮ್ ಪೀಪಲ್ ಟು ಟೇಕ್ ಒನ್ ಸೈಡ್. ಡು ನಾಟ್ ಟೇಕ್ ದಟ್ ಒನ್ ಸೈಡ್. ಗೋ ಆನ್ ಎ ಸರಿಯಾದ ಮಾರ್ಗದಲ್ಲಿ. ಹಿಜಾಬನ್ನು ಅವರವರ ನಂಬಿಕೆಗಳಿಗೆ ತಕ್ಕಂತೆ ಅನುಮತಿತ ಸ್ಥಳಗಳಲ್ಲಿ, ಅವರ ಮನೆ ಇರ್ಬೋದು, ಅವ್ರ ದೇವಸ್ಥಾನ ಇರ್ಬೋದು, ಅವ್ರ ಮಾರ್ಕೆಟ್ ಇರ್ಬೋದು, ಅವ್ರ ಬಿಸ್ನೆಸ್ ಜಾಗ ಇರ್ಬೋದು, ತಕ್ಕಂತೆ ಹಾಕಿಕೊಳ್ಳುವುದು ಅವರ ಹಕ್ಕು. ಅದನ್ನು ನೀವು ಕಸ್ಕೊಳ್ಳೋಕ್ಕಾಗಲ್ಲ. ಪರ್ಫೆಕ್ಟ್. ಇಲ್ಲಿ ಅಲ್ಲ ಹೇಳಿ. ಅದನ್ನ ಹೇಳಕ್ಕೆ ಯಾಕೆ ಅಷ್ಟೊಂದು ಹಿಂದೇಟಾಗ್ತೀರಿ? ಹೀಗೆ ತಗೊಂಡ್ರೆ ಮಾತ್ರ ದೇಶದ ಪರ, ಹೀಗೆ ತಗೊಂಡವ್ರಲ್ಲ ದೇಶದ್ರೋಹಿಗಳ, ಹೀಗೆ ತಗೊಂಡವ್ರು ಮಾತ್ರ ಅಬ್ಸಲ್ಯೂಟ್ ಸೆಕ್ಯುಲರ್, ಉಳಿದವರೆಲ್ಲ ನಾನ್ ಸೆಕ್ಯುಲರ್ ಅಂತಾರ ನಿಮ್ಮ ಲೆಕ್ಕಾಚಾರ? ವಾಟ್ ಸಾರ್ಟ್ ಆಫ್ ಎನ್ ಆರ್ಗ್ಯುಮೆಂಟ್ ಇಸ್ ದಿಸ್? ಇನ್ನು ಬೇಗ ತೀರ್ಮಾನ ಮಾಡಬೇಕು ಅಂತ ಖಾದರ್ ಹೇಳಿದ್ದಾರೆ. ದಟ್ಸ್ ಓಕೆ, ಐ ಅಗ್ರಿ ವಿತ್ ಖಾದರ್. ಬೇಗ ತೀರ್ಮಾನ ಆಗಬೇಕಾಗಿತ್ತಿದು. ಇನ್ಫ್ಯಾಕ್ಟ್ ಇಷ್ಟು ದಿನ ಎಳೆದಿದ್ದೇ ತಪ್ಪಿದು. ಬಿಗಿನಿಂಗ್ ಅಲ್ಲೇ ತೀರ್ಮಾನ ಸರ್ಕಾರ ಎಳೆದಿದ್ದೇ ತಪ್ಪಿದು. ಬೇಗ ತೀರ್ಮಾನ ಮಾಡಬೇಕಿಂತ ಅವುಗಳನ್ನು. ಸಮಾಜದಲ್ಲಿ ಕ್ಷೋಭೆಗೆ ಜಾಗ ಕೊಡೋದಲ್ಲ ಸರ್ಕಾರದ ಕೆಲಸ. ಇನ್ನು ಪ್ರಕರಣ ಕೋರ್ಟಲ್ಲಿದೆ, ಯಾರು ಮಾತಾಡಕೂಡ್ದು, ಬಹಿರಂಗ ಯಾರು ಚರ್ಚೆ ಮಾಡಬಾರ್ದು, ಪಕ್ಷದ ಒಳಗಡೆ ಚರ್ಚೆ ಮಾಡಬೇಕು, ಇದೊಂದು ಸೂಕ್ಷ್ಮ ವಿಚಾರ ಅಂತ ಶಿವಕುಮಾರ್ ಹೇಳ್ತಾರಂತೆ. ಓಕೆ, ಏನು ಅಸಮಾಧಾನ ಅದೇನೋ ನಮಗೆ ಗೊತ್ತಿಲ್ಲ. ಅದು ಅಸಮಾಧಾನನ ಅಲ್ವಾ ನಮಗೆ ಗೊತ್ತಿಲ್ಲ. ಅವ್ರದ್ದು ಏನದು ಲೆಕ್ಕಾಚಾರ ಗೊತ್ತಿಲ್ಲ. ಡಬಲ್ ಸ್ಟ್ಯಾಂಡರ್ಡ್. ಯಾಕೆ ಇದಕ್ಕಿದ್ದಾಗಲೇ ನೀವು ಇದನ್ನ ತಡೆಗಟ್ಟತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ? ಅವರು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಜನಪರವಾದಂಥ ವಿಚಾರಗಳನ್ನ ಯಾವುದೂ ರೈಸ್ ಮಾಡಲ್ಲ. ಇಟ್ ವೈಲೇಟ್ಸ್ ದಿ ಫಂಡಮೆಂಟಲ್ ರೈಟ್ ಆಫ್ ದಿ ಸ್ಟೂಡೆಂಟ್ಸ್. ಈಗ ಇದರ ಅರ್ಥ ಏನು ಅಂತಂದ್ರೆ, ಆ ಮುಸ್ಲಿಂ ಹೆಣ್ಮಕ್ಳಿಗೆ ವಿದ್ಯೆ ಸಿಗದೆ ತಡೆಯೋದು, ಹೆಣ್ಮಕ್ಳಿಗೆ ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಒಂದು ಶಾಲಾ ಹಾಕೊಳ್ಳೋದು ಜ್ಞಾನ ಬಂದದೆ. ಯಾವಾಗ್ಲೂ ರೀ, ಮೊನ್ನೆಯಿಂದಲ ಹೆಣ್ಮಕ್ಳು ಎಡ್ಡು ಸ್ಕಾರ್ಪ್ ಹಾಕೊಳ್ಳೋದು ಯಾವತ್ತಿನಿಂದ? ಧರ್ಮ ಇವೆಲ್ಲ ನೀವು ಧರ್ಮ ಬೆಸಕ್ ಹೋಗ್ಬೇಡಿ. ಎಲ್ಲೋ ಒಂದ್ ಕಡೆ ನನಗೆ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಅನಿಸ್ತಾ ಇದೆ. ಗೌರ್ಮೆಂಟ್ ಕಾಲೇಜ್ ಸ್ವತಃ ಪ್ರಿನ್ಸಿಪಲೇ ಗೇಟ್ ಮುಂದೆ ನಿಂತ್ಕೊಂಡು ಹಿಜಾಬ್ ಹಾಕೋ ಹೆಣ್ಮಕ್ಳಿಗೆ ತಡೆ ನಿಲ್ಸಿದ್ದಾರೆ. ಅವ್ರಿಗೆ ನೀವು ಒಳಗಡೆ ಬರ್ಕೂಡ್ದು ಅಂತ. ಅದ್ರ ಜೊತೆಯಲ್ಲಿ ನಾನು ನೋವು ತಂದಿರೋದು, ಈ ದೇಶ ಈ ಸಮಸ್ಯೆಯನ್ನು ಸಮರ್ಪಕವಾಗಿ ಬಗೆಹರಿಸುವ ಜವಾಬ್ದಾರಿ ಸರ್ಕಾರದಿತ್ತು. ಸರ್ಕಾರದ ಮೌನ ಮತ್ತು ಒಂದು ನಿರ್ಧಾರ ಕೊಡದಿರುವುದು ಬಹುಶಃ ಇವತ್ತು ಬೇರೆ ಕಡೆಗೆ ಅದು ಪ್ರಾರಂಭ ಆಗ್ತದೆ. ಬಹಿರಂಗ ಚರ್ಚೆಯ ವಿಚಾರ ಅಲ್ಲ. ನಾವು ಒಂದು ಚೌಕಟ್ಟಿನಲ್ಲೇ ನಾವು ಇದನ್ನ ಕೆಲಸ ಮಾಡಬೇಕಾಗ್ತದೆ. ಯಾವುದೇ ವಿಚಾರದಲ್ಲಿ ನಾವು ಇಂಥ ಸೂಕ್ಷ್ಮವಾದಂಥ ವಿಚಾರ, ಮಕ್ಕಳ ವಿಚಾರ, ಅಲ್ಲಿ ಆರ್ಟಿಕಲ್ 25 ಈ ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಧರ್ಮವನ್ನು ಪಾಲನೆ ಮಾಡುವಂತಹ ಹಕ್ಕನ್ನು ಮೂಲಭೂತವಾಗಿಯೇ ಕೊಟ್ಟಿದೆ. ಹೌದು. ಇಸ್ ಇಟ್ ಅಬ್ಸಲ್ಯೂಟ್ ಇಸ್ ದ ನೆಕ್ಸ್ಟ್ ಕ್ವಶನ್. ಅದು ಅನ್ಚಾಲೆಂಜಬಲ್ಲ, ಅದು ಪ್ರಶ್ನಾತೀತವೇ? ಹೌದು, ಬಟ್ ವಿತ್ ಸರ್ಟನ್ ಆಡ್ ಆನ್ ರೆಸ್ಟ್ರಿಕ್ಟಿವ್ ಮೆಷರ್ಸ್. ಯಾವ ರೆಸ್ಟ್ರಿಕ್ಟಿವ್ ಮೆಷರ್ಸ್? ಏನು ಹಂಗಂದ್ರೆ, ಪ್ರತಿಬಂಧಕಾತ್ಮಕವಾಗಿ ಕೆಲವು ನಿಯಮಗಳು ಬರ್ತವೆ. ಯಾಕೆ ಬರಬೇಕವು? ಹಕ್ಕು ಅಂತ ಕೊಟ್ಟ ಮೇಲೆ ಯಾಕೆ ಬರಬೇಕವು? ಯಾಕೆ ಬರುತ್ತೆ ಅಂದರೆ, ಅಂತಹ ನಡವಳಿಕೆಗಳು ಈ ಹಕ್ಕನ್ನು ಬಳಸಿಕೊಂಡು ಯಾರಾದರೂ ಮಾಡಿದಾಗ ಅದು ಸಾಮಾಜಿಕ ಕ್ಷೋಭೆಯನ್ನು ಸೃಷ್ಟಿ ಮಾಡುವಂತಹದ್ದಾಗಿದ್ದರೆ, ಸಮಾಜದಲ್ಲಿ ಏರುಪೇರುಗಳನ್ನು ಸೃಷ್ಟಿ ಮಾಡುತ್ತಿದೆ ಎನ್ನುವುದಾದರೆ, ಅವುಗಳನ್ನು ನಿಗ್ರಹಿಸಲು ಮತ್ತು ನಿಭಾಯಿಸಲು ಕೆಲವು ಉಪನಿಯಮಗಳನ್ನು ಸೃಷ್ಟಿ ಮಾಡಲಾಗುತ್ತದೆ. ಯಾವುದದು ಉಪನಿಯಮ? ಟೇಕ್ ಫಾರ್ ಎಕ್ಸಾಂಪಲ್, ಪ್ರತಿಭಟನೆ ಎಂಬುದು ಈ ದೇಶದಲ್ಲಿ ಎಲ್ಲವನಿಗೂ ಕೊಟ್ಟಿರೋ ಹಕ್ಕು. ಹೌದು. ಯಾರು ಬೇಕಾದ್ರೂ ಪ್ರತಿಭಟನೆ ಮಾಡೋದು ನನ್ನ ಹಕ್ಕು ರೀ, ಹಕ್ಕೆ, ನೋ ಡೌಟ್ ಅಬೌಟ್ ಇಟ್. ಬಟ್ ದ ಮೊಮೆಂಟ್ ಪ್ರತಿಭಟನೆ ಹಕ್ಕನ್ನು ಸೆಕ್ಷನ್ 144 ತಂದು ಇಂಪೋಸ್ ಮಾಡಿ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಬಂದಾಗ ದೇರ್ ಬಿಕಮ್ಸ್ ಎ ರೆಸ್ಟ್ರಿಕ್ಟಿವ್ ಮೆಷರ್.
ಅವಾಗ ಮಾಡಕ್ ಬರಲ್ಲ. ಬಂದರೆ ಕೇಸ್ ಬೀಳುತ್ತೆ. ಓಕೆ. ಹಾಂ ಹಾಂ. ಇಟ್ ಬಿಕಮ್ಸ್ ಎ ರೆಸ್ಟ್ರಿಕ್ಟಿವ್ ಮೆಷರ್. ನಂಬರ್ 2, ವಾಕ್ ಸ್ವಾತಂತ್ರ್ಯ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ದೇಶದಲ್ಲಿ, ಅದನ್ನು ಬಹಳ ಯಶಸ್ವಿಯಾಗಿ ನಾವು ಬಳಸ್ಕೋತಾ ಇದ್ದೀವಿ. ಹೌದು. ಇಲ್ಲ ಅಂತಲ್ಲ. ಹಾಗಂದ್ಬಿಟ್ಟು ವಾಕ್ ಸ್ವಾತಂತ್ರ್ಯ ಇದೆ, ಓಮ ಈಮ ಆಮ ಈಮ ಓಸ್ ಇದು ಎಲ್ಲ ಬಾಯಿಗೆ ಬಂದಂಗೆಲ್ಲ ನೀವು ಬೈತಾರೆ, ಆಗತ್ತೋ? ಆಗಲ್ಲ. 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 ದಿ ಅದರ್ ಕ್ಲಾಸಸ್ ವಿಲ್ ಕಿಕ್ ಇನ್ ಕ್ವಿಕ್ಲಿ, ಟಕ್ಕಂತೊಳಗೆ ಬರ್ತವೆ. ಹೌದು. Then the question of a defamation does not arise at all. If the freedom of expression becomes absolute, the question of a freedom of the defamatory thing does not arise at all. ಬರೋದೇ ಇಲ್ಲ. ಬರಲೇಬಾರದು. ಬರಬಾರದು. ಯಾಕೆ ಬರುತ್ತದೆ? ಇಮಿಡಿಯೇಟ್ಲಿ ಇಟ್ ಕಿಕ್ಸ್ ಇನ್. ದಟ್ಸ್ ಎ ರೆಸ್ಟ್ರಿಕ್ಟಿವ್ ಒನ್. ಯಾವ ಸಂದರ್ಭದಲ್ಲಿ, ಎಲ್ಲಿ, ಹೇಗೆ? ಆರ್ಟಿಕಲ್ 25ರಲ್ಲಿ ಧರ್ಮ ಪ್ರತಿಪಾದನೆಗೆ ಮತ್ತು ಧರ್ಮ ಪಾಲನೆಗೆ ಕೊಟ್ಟಿರುವ ಜಾಗದಲ್ಲಿ ಒಂದು ಇನ್ಬಿಲ್ಟ್ ರೆಸ್ಟ್ರಿಕ್ಟಿವ್ ಅಲ್ಲಿ ಇದೆ. ಯಾವುದಾದ್ರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ವಿಚಾರ ಅಂತ ಇಟ್ಕೊಳ್ಳಿ. ಓಕೆ. ಏನಕ್ಕೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ವಿಚಾರಕ್ಕೆ ಇಷ್ಟೊಂದಿದು? ಸರ್ಕಾರಗಳು ಶಾಲೆಗಳಿಗೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಬೂಟ್ಸ್ ಕೊಡೋದು, ಶೂ ಕೊಡೋದು, ಬಟ್ಟೆ ಕೊಡೋದು ಅಥವಾ ಚಪ್ಪಲಿ ಕೊಡೋದು, ಇವೆಲ್ಲ ಯಾಕೆ ಮಾಡಿದ್ರಿ? ಯೂನಿಫಾರ್ಮ್ ಯಾಕೆ ತಂದ್ರಿ? ಯಾಕೆ ಯೂನಿಫಾರ್ಮ್ ಬಂತು ಸರ್ಕಾರಿ ಶಾಲೆಗಳಿಗೆ ಆರ್ ಇವನ್ ಖಾಸಗಿನೂ? ಯಾಕೆ ಬಂತು ಶಾಲೆಗಳಲ್ಲಿ? ಮಕ್ಕಳಲ್ಲಿ, ಡಿಗ್ರಿಲಲ್ಲ, ಮಕ್ಕಳಲ್ಲಿ ಯಾಕೆ ಬಂತು? ತಾರತಮ್ಯ ಮತ್ತು ಭೇದ ಭಾವ ಬರಬಾರದು. ಬಡತನ ಮತ್ತು ಶ್ರೀಮಂತಿಕೆ ಇವ್ಯಾವುವೇ ಮಕ್ಕಳ ಒಳಗೆ ಪ್ರತಿಫಲಿಸಬಾರದು. ಶಾಲೆಯ ಒಳಗಡೆ ಇದ್ದಾಗ ಎಲ್ಲ ಮಕ್ಕಳು ಒಂದೇ ರೀತಿ ಇರಬೇಕು. ದಾಟ್ ವಾಸ್ ದಿ ಐಡಿಯಾ. ವೈ ಡಿಡ್ ಇಟ್ ಕಮ್? ಆ್ಯಂಡ್ ಎ ಸೆನ್ಸ್ ಆಫ್ ಒನ್ನೆಸ್ ಅಂಡ್ ಡಿಸಿಪ್ಲಿನ್ಗೆ ಅದು ಬಂದಿರೋದು. ಅದರ ಭಾಗವೇ ಇದು ಸಮವಸ್ತ್ರ. ಅವನ್ ಕೇಸರಿ ಶಾಲ್ ಹಾಕೊಂಬಂದ್ರು ಅದು ವಯಲೇಷನ್ ಆಫ್ ದಟ್ ಇಂಟೆನ್ಷನ್. ಹಿಜಾಬ್ ಹಾಕೊಂಬಂದ್ರು ಇಟ್ಸ್ ಎ ವಯಲೇಷನ್ ಆಫ್ ದಟ್ ಇಂಟೆನ್ಷನ್, ಬಿಕಾಸ್ ಬೋತ್ ಆರ್ ನಾಟ್ ಪ್ರಾಕ್ಟೀಸ್ಡ್. ಹೌದು, ಹೆಸರೇ ಹೇಳುತ್ತೆ ಸಮವಸ್ತ್ರ. ಹಾಗಾಗಿ ಇರೋಂಥದ್ದು. ಅದನ್ನು ಬಿಟ್ಬಿಟ್ಟು ಹೇಳ್ಕೊಂಡೋದ್ರೆ ನೀವು ಸಿದ್ದರಾಮಯ್ಯನವರು ಬೇರೆ ಎಲ್ಲಾ ವಿಚಾರದಲ್ಲಿ ಅವ್ರ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅಂತಾರೆ ಸರ್. ಆಲ್ ರೈಟ್, ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲಪ್ಪ, ಇದು ಸಂವಿಧಾನ ವಿರೋಧಿ. ಇನ್ ವಾಟ್ ವೇ? ಲೆಟ್ ಸಂಬಡಿ ಎಕ್ಸ್ಪ್ಲೈನ್. ಯಾವ ಥರದಲ್ಲಿ ಸಂವಿಧಾನ ವಿರೋಧಿ? ಸಂವಿಧಾನವನ್ನ, ವಾಟ್ ಈಸ್ ಲಾ ಅಂಡ್ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಕಾನೂನು ಏನು? ಸಂವಿಧಾನ, ಕಾಯ್ದೆಗಳು, ಕಾನೂನುಗಳು ಇವೆಲ್ಲ ಏನು? ನಥಿಂಗ್ ಬಟ್ ಕೋಡಿಫಿಕೇಶನ್ ಆಫ್ ಕಾಮನ್ ಸೆನ್ಸ್. ಅದೇನು ದೊಡ್ಡ ಇದಲ್ಲ, ಅದು ಕೋಡಿಫಿಕೇಶನ್ ಆಫ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಕೋಡಿಫಿಕೇಶನ್ ಆದಾಗ ಇದನ್ನೆಲ್ಲ ನಾವು ಅರ್ಥೈಸಿರ್ತಿರ್ತೀವಿ, ವ್ಯಾಖ್ಯಾನಿಸ್ತೀವಿ. ಹೌದು. ಯಾರು ಕಾನ್ಸ್ಟಿಟ್ಯೂಷನ್ ಅನ್ನು ವ್ಯಾಖ್ಯಾನಿಸಬೇಕು ಈ ದೇಶದಲ್ಲಿ? ದಿ ಕೋರ್ಟ್ಸ್, ಪರ್ಟಿಕ್ಯುಲರ್ಲಿ ದಿ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ಸ್, ನಾಟ್ ಬಿಲೋ. ಐ ಅಗ್ರಿ. ವಾಟ್ ಹ್ಯಾವ್ ದಿ ಕೋರ್ಟ್ಸ್ ಸೆಟ್? ಕೋರ್ಟ್ಗಳೇನು ಹೇಳಿವೆ? ದಿ ಹೈಕೋರ್ಟ್ ಆಫ್ ಬಾಂಬೆ, ರಾದರ್ ಮಹಾರಾಷ್ಟ್ರ, ಮುಂಬೈಯಲ್ಲಿ, ದಿ ಹೈಕೋರ್ಟ್ ಆಫ್ ಕೇರಳ ಅವರ ಹೈಕೋರ್ಟ್ ಆಫ್ ಚೆನ್ನೈ ವ್ಯಾಖ್ಯಾನ ಮಾಡಿವೆ ಇದನ್ನ. ಈ ವಿಚಾರನ ವ್ಯಾಖ್ಯಾನ ಮಾಡಿವೆ ಇದನ್ನ. ಏನಂತ? ಅಂಡ್ ದೇ ಹ್ಯಾವ್ ಕ್ಲಿಯರ್ಲಿ ಸೆಡ್ ನೋ. ಇಲ್ಲ, ಆರ್ಟಿಕಲ್ 25 ಡಸ್ ನಾಟ್ ಗಿವ್ ಯು ದ ಪ್ರೊಟೆಕ್ಷನ್ ಇನ್ ದ ಸ್ಕೂಲ್. ದೇರ್ ಯಾವ್ದು ಕಿಕ್ ಇನ್ ಆಗುತ್ತೆ ಇಮಿಡಿಯೇಟ್ಲಿ ಅಂದ್ರೆ ರೂಲ್ಸ್ ಫ್ರೇಮ್ಡ್ ವೇರ್ ಆಫ್, ಅದರ ಜೊತೆಯಲ್ಲಿ ಬಂದಿರುವಂತಹ ಶಿಕ್ಷಣ ಕಾಯ್ದೆಗೆ ಸಂಬಂಧಪಟ್ಟ ರೂಲ್ಗಳು ಸಮಸ್ತ ಚಾರ್ಟರ್ ಜಾರಿಗೆ ಬರುತ್ತೆ ಹೊರತು ಬರಲ್ಲ. ಓಕೆ, ಬರಲ್ಲ. ಯು ವಾಂಟ್ ಟು ಟೆಸ್ಟ್ ಇಟ್ ಅಗೈನ್, ಟೆಸ್ಟ್ ಮಾಡ್ಬೋದು ಅಫ್ಕೋರ್ಸ್. ವ್ಯಾಖ್ಯಾನಗಳು ಬದಲಾಗಬಾರದು ಅಂತೇನಿಲ್ಲ. ಈಗ ನಾಳೆ ಹೈಕೋರ್ಟಲ್ಲಿ ಇದೆ, ಮಾನ್ಯ ಘನತೆವೆತ್ತ ನ್ಯಾಯಮೂರ್ತಿಗಳು ಅಥವಾ ಬೆಂಚಲ್ಲೋ ಅಥವಾ ಯಾರು ಸಿಂಗಲ್ ಜಡ್ಜ್ ಇದ್ದಾರೋ ಯಾರೋ ಗೊತ್ತಿಲ್ಲ, ಅವ್ರು ಯಾರು ಏನು ವ್ಯಾಖ್ಯಾನ ಮಾಡ್ತಾರೋ ನನಗೆ ಐಡಿಯಾ ಇಲ್ಲ. ನನಗೆ ಐ ಆಮ್ ನಾಟ್ ಟ್ರೈಂಗ್ ಟು ಊಹಾತ್ಮಕವಾಗಿ ನಮ್ಮ ನ್ಯಾಯಮೂರ್ತಿಗಳು ಹೀಗೆ ಹೇಳ್ತಾರೆ ಅಂತ ನಾನು ಹೇಳಕ್ಕೆ ನಾನೇ ಅವನು. ಹೌದು, ಅದು ಬರ್ಬೋದು ಇನ್ನೊಂದ್ಸರಿ ವ್ಯಾಖ್ಯಾನ. ಬಟ್ ದೇರ್ ಆರ್ ಎಸ್ಟಾಬ್ಲಿಷ್ಡ್ ಆರ್ಡರ್ಸ್ ಆಫ್ ಎ ಕೋರ್ಟ್ ಆಫ್ ಮಡ್ರಾಸ್ ಆರ್ ಚೆನ್ನೈ, ಚೆನ್ನೈ ಅಥವಾ ಮುಂಬೈ ಅಥವಾ ಕೇರಳದಲ್ಲಿ. ಆರ್ ದೇ ರಾಂಗ್? Are they wrong? ಆಗುತ್ತಾ? ವಾಟ್ ಈಸ್ ದಿಸ್ ಗೋಯಿಂಗ್ ಆನ್? ಇಲ್ಲಿ ದೇಶ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಜಮೀರ್ ಅನಿಸಿದ್ರು ಇದು ಅನ್ನಿಸ್ಬೇಕಾಗಿದ್ದು. ಯಾವ ಕಡೆಗೆ ಹೋಗ್ತಿದೆ ದೇಶ ಅಂತ. ಎಸ್, ಹಿಜಬ್ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡ್ತಾ ಇದ್ದಂತೆ ಸಮವಸ್ತ್ರ ವಿವಾದವನ್ನ ತಾಲಿಬಾನ್ ಹಂತಕ್ಕೆ ಹೋಲಿಸಿ ಬಿಜೆಪಿ ಕೂಡ ರಾಡಿ ಎಬ್ಬಿಸಿದೆ. ಯಾವುದೇ ಕಾರಣಕ್ಕೆ ಮಂಗಳೂರು ಉಡುಪಿಯನ್ನ ಮತ್ತೊಂದು ತಾಲಿಬಾನ್ ಆಗೋದಕ್ಕೆ ಬಿಡಲ್ಲ ಅಂತ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ. ಧರ್ಮದ ಕಾರಣಕ್ಕೆ, ಮತೀಯವಾದದ ಕಾರಣಕ್ಕೆ ಹೀಗೆ ಇಷ್ಟ ಬಂದ ಹಾಗೆ ವಸ್ತ್ರ ಹಾಕೊಂಡು ಬರೋದನ್ನು ನಾವು ಸಹಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗೆ ಶುಲ್ಕ ಕಟ್ಟೋದಕ್ಕೆ ಕಷ್ಟ ಅನ್ನೋ ಒಂದು ವಲಯದವರು
ಕೋರ್ಟ್ಗೆ ಹೋಗ್ತಾರೆ ಅಂದರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ, ಖಾದರ್, ಜಮೀರ್ ಮಾತನ್ನ ಕೇಳ್ತಾ ಇದ್ರೆ ಇದ್ರ ಹಿಂದೆ ಇವರೇ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಅಂತ ಸುನಿಲ್ ಕುಮಾರ್ ಹೇಳಿದ್ರೆ, ಇನ್ನು ರಘುಪತಿ ಭಟ್ ಯಾವನೋ ಅಂತ ಕೇಳಿದಾರಲ್ಲ, ಅದು ಯಾವನೋ ಅಲ್ಲ, ಅವರು SDMC ಯಾರು ಏನಾದ್ರು ಹೇಳಿರ್ಲಿ, ಅದು ಏನು ಹೇಳಿದಾರ ಕೇಳಿಸ್ಕೊಂಡೇ ಬಿಡೋಣ. ಸಮವಸ್ತ್ರ ಅನ್ನುವಂಥದ್ದು ಒಂದು ಸಂಪ್ರದಾಯದ ನೆಲೆಯಲ್ಲಿ ಯಾಕೆ ಪ್ರಾರಂಭ ಮಾಡಿದ್ರು ಅನ್ನೋದು ಗೊತ್ತಿದೆ. ಅದು ಬಿಟ್ಟು ತಮ್ಮ ಧರ್ಮದ ಕಾರಣಕ್ಕೆ, ಇನ್ಯಾವುದೋ ಮತೀಯ ಕಾರಣಕ್ಕೆ ಈ ರೀತಿ ವಸ್ತ್ರಗಳನ್ನು ಹಾಕೊಂಬರೋದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಕರ್ನಾಟಕ ಅಥವಾ ಉಡುಪಿ, ಮಂಗಳೂರು ಜಿಲ್ಲೆಯನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಇದರ ನಡುವೆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾರೆ ಅಂತ ಆದರೆ ಇದರಿಂದ ಯಾವ ಸಂಘಟನೆ ಇದೆ? ಸರ್ಕಾರಿ ಶಾಲೆಗಳಿಗೆ ಯಾವುದೋ ಉಡುಪಿಯ ಕುಂದಾಪುರದ ಆಗಿರುವಂಥ ಕಾಲೇಜಿನ ಘಟಕಿಗೆ SDMCಯ ಅಧ್ಯಕ್ಷರು ರಘುಪತಿ ಭಟ್ರ ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳನ್ನು ಅಷ್ಟೇ ಇಂಪ್ರೂವ್ ಮಾಡಿದ್ದಾರೆ. ಅವ್ರು ಯಾರೋ ಅಲ್ಲ, ಜನರ ಮಧ್ಯೆ ಎಲೆಕ್ಟ್ ಆಗಿರುವಂಥವ್ರು. ಯಾವ ಆ್ಯಕ್ಟು ಇವರೆಲ್ಲರಿಗೂ ದುಃಖ ಆಗ್ತಿರೋದು ಏನಂದರೆ, ಪ್ರಪಂಚದಲ್ಲಿ ಭಾರತಕ್ಕೆ ಸಿಗ್ತಿರುವಂಥ ಬೆಲೆ, ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಸಿಗ್ತಿರುವಂಥ ಗೌರವ. ಹಿಂದುಳಿದವರು ದಲಿತರು ಬಿಜೆಪಿ ಜೊತೆಗಿದ್ದಾರೆ. ಮುಸಲ್ಮಾನರು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಬಿಜೆಪಿ ಬರಲೋ ಬೇಡ ಅಂತ. ಕಾಂಗ್ರೆಸ್ ಜೊತೆ ಅವರದೇ ಇವತ್ತು ಉಸಿರಿ ಇಟ್ಕೊಂಡಿರೋದು ಕಾಂಗ್ರೆಸ್. ಮುಸಲ್ಮಾನರು ಅಕಸ್ಮಾತ್ ರಾಜ್ಯದಲ್ಲಿ ಹಿಜಾಬ್ ಗಲಾಟೆ ಜೋರಾಗಿ ನಡೀತಾ ಇದೆ ಸರ್. ಉಡುಪಿಯಲ್ಲಿ ಮುಸ್ಲಿಂ ಯುವತಿ ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಬಂದು ಪಾಠ ಕೇಳಬೇಕು ಅನ್ನುವಂಥ ಸರಸ್ವತಿ ದೇವಾಲಯ ಅದು, ವಿದ್ಯಾಲಯ ಅದು. ಸೊ ಅಂಥಲ್ಲಿ ಈ ರೀತಿಯ ಭಾವನೆ ತುಂಬ್ತಾ ಇರುವಂತ ಮುಸ್ಲಿಮ್ರು ಇದ್ದೇ ಮುಂದೆ ನೋಡ್ತಿದಾರಂತೆ ಬಿಜೆಪಿ ಜೊತೆ ಬರೋಕ್ಕೆ. ಬರಲ್ಲ ಈಶ್ವರಪ್ಪ, ಯಾವತ್ತೂ ಬರಲ್ಲ. ಸದ್ಯದ ಪರಿಸ್ಥಿತಿಗೆ ಅವ್ರು ನಿಮ್ಮ ನಂಬರ್ ಸ್ಟೇಜಲ್ಲಿ ಏನಿಲ್ಲ. ವೇರ್ ಆಸ್ ಐ ಸಸ್ಪೆಕ್ಟ್ ದಿಸ್, ಮುಸ್ಲಿಮರಿಗೆ ಕಾಂಗ್ರೆಸ್ ಮೇಲೆ ಅಪಾರವಾಗಿ ಪ್ರೀತಿ ಇದೆ ಅಂತ ನಾನೇನು ಅನ್ಕೊಂಡಿಲ್ಲ. ದೇ ಹ್ಯಾವ್ ನೋ ಆಲ್ಟರ್ನೇಟಿವ್, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಲ್ಲಿ ಸದ್ಯಕ್ಕೆ. ದ ಮೊಮೆಂಟ್ ದೆ ಗೆಟ್ ಎ ಚಾನ್ಸ್ ದೇ ಮೇ ನಾಟ್ ಸಪೋರ್ಟ್ ಕಾಂಗ್ರೆಸ್. ಹೌ, ಹೇಗೆ ಹೇಳ್ತೀರಿ ನೀವು ಇದನ್ನ? ಟೇಕ್ ಫಾರ್ ಎಕ್ಸಾಂಪಲ್ ಹೈದರಾಬಾದ್, MIM ತಗೊಳ್ಳಿ. MIM there is an alternative available, guaranteed, and they vote it. ಅಲ್ಲೆಲ್ಲಿ They do not vote Congress there. ಯಾಕೆ? ಅವ್ರಿಗೊಂದು ಆಲ್ಟರ್ನೇಟ್ ಇದೆ. Exactly. ಇಲ್ಲಿ ಇಲ್ಲ, ನಮ್ಮ ರಾಜ್ಯದಲ್ಲಿ ಇಲ್ಲ. Exactly. ಇನ್ನು ಆರ್ಟಿಕಲ್ 25ರಲ್ಲಿ ಹಕ್ಕಿದೆ ಅನ್ನೋದನ್ನ ಕಸಿಯುತ್ತಿದ್ದಾರೆ ಅನ್ನೋದನ್ನ ಸಾರ್ವತ್ರಿಕವಾಗಿ ಜನರಲೈಸ್ ಮಾಡಿ ಮಾತಾಡಬಾರ್ದು. ಒಂದು ಶಾಲಾ ಸಮವಸ್ತ್ರದ ವಿಚಾರದಲ್ಲಿ ಯಾವಾಗ ಅದನ್ನು ಕಸಿಯಲಾಗುತ್ತಿದೆ ಎಂಬ ಭಾವನೆ ಯಾರಿಗಾರು ಬರಬೇಕು ಅಂದ್ರೆ, ಈ ದೇಶದಲ್ಲಿ ಇನ್ನು ಮುಂದೆ ಶ್ರೀರಾಮಚಂದ್ರ, ಕೃಷ್ಣ, ಅವನನ್ನ ಬಿಟ್ಟು ಯಾವನು ಬೇರೆಯನ್ನು ಪೂಜೆ ಮಾಡುವಂತಿಲ್ಲ. ಹಾಗೆ ಹೇಳಿದ್ರೆ ಚರ್ಚ್, ಮಸೀದಿ, ಇಗರ್ಜಿಗಳು ಯಾವುವೇ ಇರೋಂಗಿಲ್ಲ. ದೇರ್ ಯು ಆರ್ ಕಮಿಂಗ್ ಇನ್ ದ ವೇ ಆಫ್ ಎ ಫಂಡಮೆಂಟಲ್ ರೈಟ್ ಟು ಪ್ರಾಕ್ಟೀಸ್ ಮೈ ರಿಲಿಜನ್. ಶಾಲಾ ಸಮವಸ್ತ್ರಕ್ಕೂ ಇದಕ್ಕೂ ಜಂಟಿ ಹಾಕಿ ಇದು ನನ್ನ ಧಾರ್ಮಿಕ ಹಕ್ಕನ್ನು ಕಸ್ಕೋತಾ ಇದೆ ಅಂತಂದ್ರೆ ಇಟ್ ಶುಡ್ ನಾಟ್ ಬಿ ಅಕ್ಸೆಪ್ಟಬಲ್ ಅಂತ ನನ್ನ ಕಾಮನ್ ಸೆನ್ಸ್ ವಾದ. ಇದು ಅಲ್ಲಿ ಮಾತ್ರ, ಬೇರೆ ಕಡೆ ಅಲ್ಲ.